ಸುದ್ದಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಅಗ್ನಿವೀರರಾಗಿ ಆಯ್ಕೆಯಾದ ಮೊರಬ ಗ್ರಾಮದ 11 ಜನ ಯುವಕರಿಗೆ ಸತ್ಕಾರ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊರಬ ಸಾಯಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮೊರಬ ಗ್ರಾಮಸ್ಥರಿಂದ ಭಾರತೀಯ ಭೂ ಸೇನೆಗೆ ಆಯ್ಕೆಯಾಗಿರುವ ಯುವಕರಿಗೆ ಗ್ರಾಮದ ಶಿವಾಲಯ ಆವರಣದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಭಾರತೀಯ ಸೇನೆಗೆ ಆಯ್ಕೆಯಾಗಿರುವ ಯುವಕರಾದ ರೋಹಿತ್ ರೂಪೇಶ್ ಮದನೆ, ಬಾಳು ಶಿವರಾಯ ಬಾನೆ, ಶುಭಂ ಪಾಟೀಲ್, ಚೈತನ್ ಟೊಣ್ಣೆ, ಮಹೇಶ್ ಕರಂಗಾವೆ, ಸಚಿನ್ ಬಿ ಸಪ್ತಸಾಗರೆ, ಶ್ರೀಧರ್ ಸಪ್ತಸಾಗರೆ, ಅಭಿಷೇಕ್ ಪಾಟೀಲ್, ಭೀಮಸೇನ ಕಪ್ಪಲಗುದ್ದಿ, ಆನಂದ್ ಪಾಟೀಲ್, ಶಿವರಾಜ್ ಹಿರೇಕುರುಬರ್ 11 ಜನ ಅಗ್ನಿವೀರರಿಗೆ ಸತ್ಕಾರ ಮಾಡಿದರು. ತದನಂತರ ಸೇನೆಗೆ ಆಯ್ಕೆಯಾದವರು ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮತಿ ಸುಷ್ಮಾ ಅಸುದೆ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಶ್ರೀಮತಿ ಅಶ್ವಿನಿ ಕೋಳೇಕರ್ ಮುಖ್ಯ ಅತಿಥಿಗಳು, ಮಾನ್ಯ ಪಿ ರಾಜು ಮಾಜಿ ಶಾಸಕರು ಕುಡಚಿ ಅತಿಥಿಗಳಾಗಿ, ಶ್ರೀ ಡಿ.ಎಸ್. ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾನ್ಯ ರಾಜು ಶಿರಗಾವೆ ವಕೀಲರು, ಮಾನ್ಯ ಚಂದು ಚೌಗಲ ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಯಕ್ರಮದ ಆಯೋಜಕರಾದ ಶ್ರೀ ಕೇದಾರಿ ಚೌಗಲ, ಶ್ರೀ ನಿಂಗರಾಜ್ ಪಾಟೀಲ್, ಮೊರಬ ಸಾಯಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು ಹಾಗೂ ಮೊರಬ ಗುರು ಹಿರಿಯರು, ಗ್ರಾಮಸ್ಥರು ಇನ್ನಿತರರು ಭಾಗಿಯಾಗಿದ್ದರು. ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ, ರಾಯಭಾಗ. ಲಕ್ಷಾಂತರ ಜನ ಈ ದೇಶಕ್ಕಾಗಿ ಇವತ್ತು ಚಳಿ ಗಾಳಿ ಮಳೆ ಅನ್ನದೇ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಸೈನಿಕರು. ನಾವೆಲ್ಲರೂ ಕೂಡ ಇವತ್ತಿನ ಸಮಾಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಈ ದೇಶಕ್ಕೆ ಒಂದು ಸಾರಿ ದಾಸ್ಯದಿಂದ ಮುಕ್ತಿ ಸಿಕ್ಕಿದೆ, ನನಗೆ ಆತಂಕ ಇದೆ ಈ ದೇಶ ಮತ್ತೊಂದು ಸಾರಿ ದಾಸ್ಯಕ್ಕೆ ಒಳಗಾಗಬಾರದು ಅಂದ್ರೆ ಹೇಗೆ ನಾವೆಲ್ಲರೂ ಜಾಗೃತರಾಗಿದ್ದೇವೆ. ಈ ದೇಶಕ್ಕೆ ಒಬ್ಬ ಸೈನಿಕ ಮಾಡುವಂತಹ ಸೇವೆಗೆ ಸಮಾನವಾಗಿದ್ದು ಯಾವುದೂ ಇಲ್ಲ. ಒಂದು ಸಾರಿ ದೇಶದ ಬಗ್ಗೆ ದೇಶಾಭಿಮಾನ ಇದೆ. ಬಾನೆ ಹೇಳುವಾಗ ಹೇಳುತ್ತಿದ್ರು 23 ಕಿಲೋಮೀಟರ್, 27 ಕಿಲೋಮೀಟರ್ ಓಡಿದವನಿಗೆ ಗೊತ್ತು ಅಂತ. ಒಬ್ಬ ಅಗ್ನಿವೀರ ಆಗಬೇಕು ಅಂದ್ರೆ 27 ಕಿಲೋಮೀಟರ್ ಓಡಬೇಕು, ಕಷ್ಟಪಟ್ಟು ಓದಬೇಕು. ಅವರ ಅನುಭವ ಹಂಚ್ಕೊಂಡು ನಾನು ಓದ್ತಿದ್ದೆ, ಬಡತನದಲ್ಲಿದ್ದೆ, ನನಗೆ ಅನಿವಾರ್ಯ ಇತ್ತು ಅಂತ. ನನ್ನ ಊರಿನ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಗುರು ಹಿರಿಯರೇ, ಇದ ಫಸ್ಟ್ ಟೈಮ್ ನಾನೊಬ್ಬ ಬಡ ಕುಟುಂಬದ ಒಬ್ಬ ಸಾಧಾರಣ ರೈತನ ಮಗ. ನಮ್ಮ ತಂದೆ ಹೆಸರು ಶಿವರಾಯಿ, ನನ್ನ ಹೆಸರು ಬಾಳು. ನಾವು ಇದು ಅಗ್ನಿವೀರ ಈಗಿಂದ ಬಂದದಲ್ಲ, ಇದೇನೋ ಹುಡ್ತಾ ಬ್ಲಡ್ದಾಗ ಬಂದದ್ದೇನೋ ಅಂತ ಹೇಳ್ತೇನೆ. ಇದು ಅಗ್ನಿವೀರ ಅಂದ್ರೆ ಎಲ್ಲರಿಗೂ ಸಿಗುದಿಲ್ಲ. ಇದೊಂದು ಎಷ್ಟೋ ಜನ ಎಷ್ಟೋ ನಮ್ದು ಶ್ರಮ ಇರ್ತೈತಿ. ಮತ್ತು ಯಾರು ಒಬ್ಬರ ರನ್ನಿಂಗ್ ಫೇಲ್ ಆಗಿರ್ತಾರು, ಮತ್ತು ಎತ್ತದ್ರಾಗೂ ಫೇಲ್ ಆಗಿರ್ತಾರೆ. ಹಾಗಾಗಿ ನಾವು 1200 ಜನರಿಗೆ ನಾವು ನಮ್ಮ ಮೊರಬ ಗ್ರಾಮದ 11 ಜನ ಸೆಲೆಕ್ಟ್ ಆಗಿದ್ದೆವು ನಮ್ಮ ಬೆಳಗಾವಿ ಇರೋದಾಗ. ಮತ್ತು ನಾ ಮತ್ತೊಂದು ಹೇಳ್ಬೇಕಂದ್ರೆ ನಮ್ಮ ಊರಾಗ ಭಾಳ ಸವಲತ್ತು ಇದಾವೆ. ನಮ್ಮ ಊರಾಗ ಮೊರಬ ಹೈಸ್ಕೂಲ್ದಾಗ ಮಸ್ತ್ ಬಗ್ಗೆ ಗ್ರೌಂಡ್ ಐತಿ ರನ್ನಿಂಗ್ ಹೊಡ್ಯಾಕ. 10 ಊರಿನ ಜನ ಬಂದು ನಮ್ಮ ಊರಾಗ ರನ್ನಿಂಗ್ ಹೊಡಿತಾರು. ಮತ್ತು ನಾವು ಯಾವುದೂ ಏನದಕ್ಕೆ ಕೋಚಿಂಗ್ ಮಾಡಲಿಲ್ಲ. ಅಂದ್ರೆ ನಮ್ಮ ಶಾಲೆಯಲ್ಲಿ ರೂಮ್ಗಳು ಇದಾವೆ,